ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆರಿ ವರ್ಕ್ ಎಂಬ್ರಾಯ್ಡಿಂಗ್ ಕಲಿಯೋದಕ್ಕೆ ಫ್ರೇಮ್ ಎಷ್ಟು ಇಂಪಾರ್ಟೆಂಟು, ಸ್ಟ್ಯಾಂಡ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಇಲ್ಲಿವರೆಗೂ ಸ್ಟ್ಯಾಂಡನ್ನೇ ತೊಗೊಂಡಿಲ್ಲ. ಯಾಕಪ್ಪ ಅಂದರೆ ಅದು ನನಗೆ ಅಷ್ಟೊಂದು ಬೇಕನ್ನಿಸ್ಲಿಲ್ಲ. ಬಟ್ ಅದ್ರ ಬದಲು ನಾನು ಯಾವುದನ್ನು ಸ್ಟ್ಯಾಂಡಾಗಿ ಬಳಸ್ತಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು, ಸ್ಟ್ಯಾಂಡೇ ಬೇಕಾಗೋದಿಲ್ಲ. ಬಟ್ ಉಪಯೋಗ ಮಾಡೋ ರೀತಿ ಗೊತ್ತಿರ್ಬೇಕಷ್ಟೆ. ನಮಗೆ ಸ್ಟ್ಯಾಂಡ್ ಬೇಕಾಗುತ್ತೆ, ಬಟ್ ಅದು ಇಲ್ಲ ಅಂದಾಗ, ಬಟ್ ನಮಗೆ ಇದು ಅಡ್ಜಸ್ಟ್ ಆಗಲ್ಲ ಅಂದಾಗ ಮಾತ್ರ ನಾವು ಏನು ಮಾಡಬೇಕು, ಸ್ಟ್ಯಾಂಡನ್ನು ಬಳಸ್ಬೇಕಾಗುತ್ತೆ. ಬಟ್ ನನಗೆ ಸ್ಟ್ಯಾಂಡ್ಗಿಂತ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ನನಗಿದು. ಅದಕ್ಕೋಸ್ಕರ ನಾನು ಯಾವ ಥರ ಬಳಸ್ತಿದ್ದೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ, ಫ್ರೇಮ್ ಈ ಥರ ಹಾಕಿದ್ದೀನಿ ನಾನು. ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಸ್ಟ್ಯಾಂಡ್ ಇಲ್ದಂಗೆ ಈ ಥರ ನಾವು ತೊಡೆ ಮೇಲೆ ಇಟ್ಕೊಂಡು ಎರಡು ಕೈ ಬ್ಯಾಲೆನ್ಸ್ ಮಾಡಿ ಹಾಕ್ತೀವಂದರೆ ಅದು ಸಾಧ್ಯ ಆಗೋದೇ ಇಲ್ಲ. ಈಗ ಬೀಡ್ಸ್ ಹಾಕ್ಬೋದು, ಚೈನ್ ಸ್ಟಿಚ್ ಹಾಕ್ಬೋದು, ಬಟ್ ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಈ ಥರ ಮತ್ತು ಲಾಂಗ್ ಚೈನ್ ಸ್ಟಿಚ್ಚು ಫಾಸ್ಟಾಗಿ ಹಾಕ್ಬೇಕಂದ್ರೆ ನಮಗೇನು ಬೇಕಾಗುತ್ತೆ, ಫ್ರೇಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಫ್ರೇಮ್ ಬದಲು ಏನು ಬಳಸ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ನಾನು ಫ್ರೇಮ್ಗೆ ಬಟ್ಟೆನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇಲ್ಲಿ ನೋಡಿ, ಕಾಟ್ ಬರುತ್ತಲ್ವ ಮಂಚ, ಆ ಬೆಡ್ಡು ಮತ್ತು ಮಂಚದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಈ ಥರ ಇಟ್ಬಿಟ್ರೆ ಸಾಕು, ಕರೆಕ್ಟಾಗಿ ಗ್ರಿಪ್ಪಾಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ಇಟ್ಟರೆ ನಮಗೆ ಸ್ಟ್ಯಾಂಡಿನ ಅವಶ್ಯಕತೆ ಬೇಕಾಗೋದಿಲ್ಲ. ಬಟ್ ಇದು ನನ್ನ ಒಪಿನಿಯನ್ನು. ಬಟ್ ನೀವು ಯಾವ ಥರ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿದ್ದರೆ ಸಾಕು, ಆಲ್ಮೋಸ್ಟ್ ಎಷ್ಟು ಈಸಿಯಾಗಿ ಬೇಕಂದ್ರೆ ಹಾಕ್ಬೋದು ನೋಡಿ. ಈಗ ಇದು ಫ್ರೇಮ್ ಫಿಕ್ಸ್ ಆಗಿದೆ ಎಲ್ಲಿ, ಈ ಕಾಟು ಮತ್ತು ಮಂಚದ ಮಧ್ಯದಲ್ಲಿ, ಈ ಬೆಡ್ಡು ಮತ್ತು ಕಾಟು ಮಧ್ಯದಲ್ಲಿ ಇದು ಫಿಕ್ಸ್ ಆಗಿದೆ ನೋಡಿ. ಈ ಥರ ಫಿಕ್ಸ್ ಆಗಿದೆಯಲ್ವಾ. ನಮ್ಗೆ ಇದನ್ನು ಯಾವ ಆ್ಯಂಗಲಲ್ಲಿ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಹಿಂಗೆ ಇರಬೇಕು, ಹಿಂಗೆ ಮಾಡ್ಬೇಕಂತೇನಿಲ್ಲ. ನೀವು ಯಾವ ಆ್ಯಂಗಲಲ್ಲಿ ಬೇಕಾದರೂ ನೀವು ಆಲ್ಟರ್ನೇಟಾಗಿ ಮೂವ್ ಮಾಡ್ಬೋದು. ಈಸಿಯಾಗಿ ತಗೋಬೋದು, ಇಡ್ಬೋದು, ಏನು ತೊಂದರೆ ಆಗೋದಿಲ್ಲ ನೋಡಿ. ಬೆಸ್ಟ್ ಆಪ್ಷನ್ನು, ಬೆಸ್ಟ್ ಈಸಿಯೆಸ್ಟ್ ಸ್ಟ್ಯಾಂಡ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ಚಿಕ್ಕ ಫ್ರೇಮ್ ಆಗುತ್ತೆ. ಈಗ ನಾನು ದೊಡ್ಡ ಫ್ರೇಮ್ ಈಗ ವರ್ಕ್ ಮಾಡ್ತಿದ್ದೀನಲ್ವ ನೋಡಿ. ಈಗ ಮೇಲೆ ಈ ಕೈ ಇರುತ್ತೆ, ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ನೀಡ್ಲ್ ಇಟ್ಕೊಂಡಿದ್ದೀನಲ್ವ. ಈಗ ಮೊಬೈಲ್ನ ಸ್ಟ್ಯಾಂಡಿಗೆ ಹಾಕಿದರೆ ನಾನು ಏನಾಗುತ್ತೆ, ಎರಡು ಕೈ ಫ್ರೀ ಆಗುತ್ತೆ. ಹಾಗಾಗಿ ಈಸಿಯಾಗಿ ಫಾಸ್ಟಾಗಿ ಹಾಕ್ಬೋದು. ಇಲ್ಲಿ ನೋಡಿ, ಈ ಥರ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಒಂದು ಚೂರು ಮೂವ್ ಆಗೋದಿಲ್ಲ, ಅಷ್ಟು ಸ್ಟಿಫಾಗಿ ಕುಂತಿರುತ್ತೆ ನೋಡಿ. ಮತ್ತು ಲೆಂತೂ ಅಷ್ಟೇ ಇದಾಗುತ್ತೆ, ಕರೆಕ್ಟಾಗಿ ಲೆಂತ್ ನನಗೆ ಕರೆಕ್ಟಾಗಿ ಸರಿ ಹೋಗಿದೆ. ನೋಡಿ, ಇದನ್ನು ನಾನು ಹಿಂಗೆ ಇಟ್ಕೋಬೇಕಂತೇನಿಲ್ಲ, ನಾನು ಫಾರ್ವರ್ಡ್ ಹಾಕ್ಬೇಕಪ್ಪ, ಈ ಥರ ಮೂವ್ ಮಾಡ್ಕೊಂತ ಹಾಕೊಳ್ಳೋದು. ಮತ್ತು ನನಗೆ ಬ್ಯಾಕ್ವರ್ಡ್ ಹಿಂಗೆ ರಿವರ್ಸ್ ಬರೋಕ್ಕಾಗಲ್ಲ ಅಂದಾಗ ಏನು ಮಾಡಬೇಕು, ಇದನ್ನು ಹಿಂಗೆ ರಿವರ್ಸ್ ಮಾಡಿ ನೋಡಿ, ಮತ್ತೆ ನಾವೇನು ಮಾಡಬೇಕು, ಫಾರ್ವರ್ಡಲ್ಲೇ ಹಾಕ್ಕೊಂತ ಹೋಗ್ಬೋದು. ಈ ಥರ ಒಂದು ಆಪ್ಷನ್ನು ಇದರಲ್ಲಿ ಸಿಗುತ್ತೆ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಯಾವುದೇ ಒಂದು ಚಿಕ್ಕ ಫ್ರೇಮ್ ಆಗಿರ್ಬೋದು, ದೊಡ್ಡ ಫ್ರೇಮ್ ಆಗಿರ್ಬೋದು, ಎಲ್ಲ ಫ್ರೇಮ್ಗಳನ್ನು ನಾವು ಯಾವ ಥರ ಬೇಕಾದರೂ ಇಟ್ಕೋಬೋದು, ಮೂವ್ ಮಾಡ್ಬೋದು. ಮತ್ತು ವರ್ಕು ಅಷ್ಟೇ, ಯಾವ ಆ್ಯಂಗಲಲ್ಲಿ ಬೇಕಾದರೂ ಹಾಕ್ಕೋಬೋದು. ನಮಗೆ ಬ್ಯಾಕ್ವರ್ಡ್ ಬರೋಲ್ಲ, ಫಾರ್ವರ್ಡೇ ಬರುತ್ತೆ ಅಂದಾಗ ಏನಾಗಬೇಕು, ಫಾರ್ವರ್ಡ್ ಹಾಕೋ ಥರನೇ ನಾವು ಫ್ರೇಮ್ನ ಮೂವ್ ಮಾಡ್ಬೋದು ನೋಡಿ. ಕೊನೆಯಲ್ಲಿ ಬೇಕಾದರೆ ಇಟ್ಕೊಂಡ್ರು ಗ್ರಿಪ್ ಸಿಗುತ್ತೆ. ಇಲ್ಲ ನಮಗೆ ಲಾಂಗ್ ಆಯಿತು ಅಂದರೆ, ನಾವು ಶಾರ್ಟ್ ಬೇಕಂದ್ರೆ ಹಿಂಗೆ ಒಳಗಡೆ ಮೂವ್ ಮಾಡಿದರೂ ನಮಗೆ ಇಲ್ಲಿ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ ನೋಡಿ. ನಾನು ಆ್ಯಕ್ಚುಲಿ ಈ ಒಂದು ಟೆಕ್ನಿಕ್ ಗೊತ್ತಾದಾಗಿಂದ ನಾನು ಫ್ರೇಮ್ ಬಳಸ್ತಾಯಿಲ್ಲ ಅಷ್ಟೇ ಹೊರತಾಗಿ, ನನಗೆ ಫ್ರೇಮ್ ಅಂದರೆ ಇಷ್ಟ ಇಲ್ಲ ಅಂತನೋ, ಯೂಸ್ ಇಲ್ಲ ಅಂತನೋ ಅಲ್ಲ. ಬಟ್ ನನಗೆ ಈ ಟೈಪಲ್ಲಿ ಇಷ್ಟ ಆಗಿರೋದ್ರಿಂದ ಅದಕ್ಕೋಸ್ಕರ. ಇವಾಗ ಸ್ಟ್ಯಾಂಡ್ ತಂದರೂ ಅದಕ್ಕೆ ಒಂದು ಸಪ್ರೇಟ್ ಜಾಗ ಬೇಕಾಗುತ್ತೆ. ಅದೇ ಒಂದು
ಸ್ಪೇಸ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದೊಂದು ತೆಗ್ದಿಟ್ರೆ ಸಾಕು, ನಾವು ಸ್ಟ್ಯಾಂಡ್ ಎತ್ತಿಕ್ಬೇಕು ಬಿಚ್ಚಿಡ್ಬೇಕು ಅನ್ನೋದೊಂದು ಇರೋದಿಲ್ಲ ಅಲ್ವಾ. ನೋಡಿ ಇದು ಮುಗಿತಾ, ನಾನು ತೆಗ್ದಿಟ್ಬಿಡ್ತೀನಿ. ನಾನು ಇಲ್ಲಿ ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು. ಅರ್ಥ ಆಯ್ತಲ್ವ. ಸ್ಪೇಸ್ ಉಳಿಯುತ್ತೆ ಮತ್ತು ಅಮೌಂಟು ಉಳಿಯುತ್ತೆ. ನಮಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೊಂಡು ಮಾಡೋ ಅಷ್ಟು ಒಂದು ಇದು ಇರುತ್ತೆ. ಲೈಟ್ ಬೇಕಾದರೆ ಎಲ್ಲಿ ಬೇಕಾದರೂ ಇಲ್ಲಿ ಹಾಕ್ಕೊಂಡು ಮಾಡ್ಬೋದು. ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು. ತುಂಬ ಬೆಸ್ಟ್ ಆಪ್ಷನ್ನು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ಥರ ಯೂಸ್ ಮಾಡಿ. ಈ ಥರ ಯೂಸ್ ಮಾಡೋದ್ರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.